ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದಿನ ಪುನರುತ್ಥಾನ ದಿನ ಇರುವುದರಿಂದ ಇಟ್ಸ್ ಅ ವೆರಿ ಏನಂತ ಹೇಳ್ಬೋದು ಸ್ಪೆಷಲ್ ಡೇ ಫಾರ್ ಆಲ್ ದ ಬಿಲೀವರ್ಸ್. ಪುನರುತ್ಥಾನ ಒಂದು ದಿನದಲ್ಲಿ ಇರುವಂತ ಒಂದು ವಿಶೇಷತೆ, ಒಂದು ಬಲ, ಒಂದು ದೇವರ ಕಾರ್ಯವನ್ನು ನಾವು ಯಾವಾಗೂ ಕೂಡ ನಾವು ಮರಿಬಾರ್ದು. ಯಾಕಂದ್ರೆ ಪುನರುತ್ಥಾನ ಎಲ್ಲ ಒಂದು ಕ್ರಿಶ್ಚಿಯನ್ಸ್ಗೆ ಒಂದು ವಿಶ್ವಾಸ, ಒಂದು ನಂಬಿಕೆ, ಅದೇ ಒಂದು ಏನಂತ ಹೇಳ್ಬೋದು ನಮ್ಮ ಸೂಚಕ ಕಾರ್ಯ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇಟ್ ಈಸ್ ದ ಸೆಂಟರ್ ಫಿಗರ್ ಆಫ್ ಆಲ್ ಬಿಲೀವರ್ಸ್ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಂತ ಕಾರಣ ಏನು ಅಂತಂದ್ರೆ, ಅನೇಕ ಒಂದು ವಿಚಾರಗಳಲ್ಲಿ ನಾವು ಕೂಡ ಒಂದು ವಿಚಾರ ಅರ್ಥ ಮಾಡಿಕೊಳ್ಬೇಕು. ಅವರು ಪುನರುತ್ಥಾನ ಹೊಂದಿರುವಂತ ಹಾಗೆ ನಾವು ಕೂಡ ಪುನರುತ್ಥಾನ ಹೊಂದಿಕೊಳ್ತೇವೆ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ಪುನರುತ್ಥಾನದ ಶಕ್ತಿ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ. ಪುನರುತ್ಥಾನ ಅಂತ ಹೇಳುವಾಗಲೇ ನಮ್ಗೆ ಅರ್ಥ ಆಗ್ಬೇಕು, ಇಟ್ ಈಸ್ ಡೆಡ್ ಬಟ್ ಇಟ್ ಕೇಮ್ ಟು ಲೈಫ್, ಇಟ್ ರೆಸರೆಕ್ಟೆಡ್, ಕೇಮ್ ಬ್ಯಾಕ್ ಟು ಲೈಫ್ ಎಂಬುದಾಗಿ. ಹಾಲೆಲೂಯ. ಯೇಸು ಸ್ವಾಮಿ ಈ ಲೋಕದಲ್ಲಿ ಒಂದು ಕನಿಕೆಯಲ್ಲಿ ಹುಟ್ಟು ಬಂದಿದ್ದು, ಆತನು ಮಾಡಿರುವಂತ ಅದ್ಭುತಗಳು, ಆತನ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿರುವಂತದ್ದು, ಇದೆಲ್ಲವೂ ಮುಗಿದ ಮೇಲೆ ಒಂದು ಸ್ಪೆಷಲ್ ಆಗಿರುವಂತ ಒಂದು ವಿಚಾರ, ಅದು ಏನು ಅಂತಂದ್ರೆ ಪುನರುತ್ಥಾನ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಖಂಡಿತವಾಗ್ಲೂ ಅವ್ರ ಮಾತು ಹೇಳಿರುವಂತ ಪ್ರಕಾರ 3 ದಿನ ಅವ್ರು ಏನ್ ಮಾಡ್ತಾ ಇದಾರಂತೆ, 3 ಹಗಲು 3 ರಾತ್ರಿ ಅವ್ರು ಎಲ್ಲಿರ್ತಾರಂತೆ, ಭೂಗರ್ಭದಲ್ಲಿ ಇದ್ದು ಮತ್ತೆ ಅವ್ರ ಪುನರುತ್ಥಾನ ಹೊಂದಿ ಬರ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ ಪ್ರಕಾರವೇ ಅವರು ಪುನರುತ್ಥಾನ ಹೊಂದಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಬೈಬಲ್ ನಲ್ಲಿ ಇರುವಂತ ವಿಶೇಷತೆ ಏನು ಅಂತಂದ್ರೆ, ಅವ್ರನ್ನ ಶಿಲುಬೆಗೆ ಹಾಕಿದ್ರು. ಒಂದು ಫ್ರೈಡೆ ಅಂತ ನಾವು ನೋಡಬಹುದು, ಶುಕ್ರವಾರ ಶಿಲುಬೆಗೆ ಹಾಕಲ್ಪಟ್ರು. ಶಿಲುಬೆಗೆ ಹಾಕ ಮೇಲೆ ಅವರು ಅನೇಕ ಒಂದು ಕಷ್ಟಗಳನ್ನ ಅನುಭವಿಸಿ ಅವ್ರ ಪ್ರಾಣವನ್ನ ಬಿಟ್ಟ ಮೇಲೆ ಎಲ್ಲರೂ ಅಂದ್ಕೊಂಡ್ರು ಯೇಸು ಸ್ವಾಮಿಯ ಕತೆ ಮುಗಿದು ಹೋಯ್ತು, ಇಟ್ ಈಸ್ ಫಿನಿಶ್ಡ್, ಅವನನ್ನ ನಾವು ಮುಗಿಸಿಬಿಟ್ರಿ ಅಂತ ಹೇಳ್ಬಿಟ್ಟು. ಬಟ್ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ, ಯಾರು ಕೂಡ ಆಲೋಚನೆ ಮಾಡಿದ್ದಿಲ್ಲ, ಹಿ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಲೈಫ್ ಎಂಬುದಾಗಿ, ಹಿ ಈಸ್ ಗೋಯಿಂಗ್ ಟು ರೂಲ್ ಎಂಬುದಾಗಿ. ಹಾಲೆಲೂಯ. ಈ ಒಂದು ದಿನ ಪುನರುತ್ಥಾನದ ಶಕ್ತಿ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ನಾವು ನಂಬಿಕೆಯಿಂದ ನಾವು ಹೇಳಬೇಕು. ಯಾಕೆ ಅಂತಂದ್ರೆ, ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಕ್ರಿಸ್ತನನ್ನ ಸತ್ತು ಹೊರಳಿಗಿಂದ ಎಬ್ಬಿಸಿದಂತ ಆತ್ಮನು ಈ ದಿನ ನಮ್ಮ ಒಳಗೆ ಕೂಡ ಅದೇ ಆತ್ಮನು ವಾಸ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ, ನಮ್ಮ ಒಂದು ಆತ್ಮಗಳನ್ನ ಕೂಡ ಉಜ್ಜೀವಿಸ ಮಾಡ್ಲಿಕ್ಕೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಒಂದು ಪುನರುತ್ಥಾನದ ಒಂದು ಮೆಸೇಜ್ ನಲ್ಲಿ ಅನೇಕ ಒಂದು ಭಾಗಗಳಿದೆ. ಆ ಅನೇಕ ಭಾಗಗಳಲ್ಲಿ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ನೋಡುವಾಗ, ಒಂದು ಯೇಸು ಸ್ವಾಮಿ ಏನಕ್ಕೆ ಪುನರುತ್ಥಾನ ಹೊಂದಿಕೊಂಡ್ರು ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದು ಏನಕ್ಕೆ ಅಂತ ಅಂದ್ರೆ, ಆತನು ಮರಣವನ್ನ ಗೆದ್ದಿದ್ದಾನೆ ಎಂಬುದಾಗಿ ತೋರಿಸ್ಲಿಕ್ಕೆ, ಮರಣಕ್ಕೆ ಯಾವುದೇ ಅಧಿಕಾರ ಯೇಸು ಸ್ವಾಮಿಯ ಮೇಲೆ ಇಲ್ಲ ಎಂಬುದಾಗಿ, ಮತ್ತು ಆತನನ್ನ ನಂಬುವವರು ಕೂಡ ಪುನರುತ್ಥಾನ ಹೊಂದಿದ್ದಾರೆ ಎಂಬುದಾಗಿ ಆತನು ತೋರಿಸುವುದಕ್ಕಾಗಿ ಆತನ ಪುನರುತ್ಥಾನ ಹೊಂದಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಮತ್ತು ಆತನನ್ನ ನಂಬುವವರ ಜೀವಿತದಲ್ಲಿ ಪುನರುತ್ಥಾನ ಶಕ್ತಿ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ಪುನರುತ್ಥಾನದ ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಎದ್ದಿದ್ದಾರೆ. ಹೌದು, ಯೇಸು ಸ್ವಾಮಿ ಎದ್ದಿದ್ದಾರೆ. ಎಲ್ಲಾ ಒಂದು ಏನಂತ ಲೋಕದ ಬೇರೆ ಎಲ್ಲಾ ವಿಚಾರಗಳಲ್ಲಿ ಕೂಡ ನಿರೀಕ್ಷೆ ಇಲ್ಲದೆ ಇರಬಹುದು, ಆದ್ರೆ ಪುನರುತ್ಥಾನದಲ್ಲಿ ನಿರೀಕ್ಷೆ ಇದೆ, ಪುನರುತ್ಥಾನದಲ್ಲಿ ಬಲ ಇದೆ, ಪುನರುತ್ಥಾನದಲ್ಲಿ ಇರುವಂತ ಶಕ್ತಿ ಅದು ಲೋಕದಿಂದ ವ್ಯತ್ಯಾಸವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು ಮೊದಲನೇದಾಗಿ ನಾವು ಫೋಕಸ್ ಮಾಡ್ಕೊಂಡು ನಾವು ನೋಡ್ಕೊಳ್ಳೋಣ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 5ನೇ ವಚನ ನಾವು ವಾಕ್ಯ ನೋಡುವಾಗ, ವಾಕ್ಯ ಈ ರೀತಿಯಲ್ಲಿ ಮಾತಾಡ್ತದೆ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನೋ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆಮೇನ್, ಹಾಲೆಲೂಯ. ಇಲ್ಲಿ ನೋಡ್ರಿ, ಮಗ್ದಲದ ಮರಿಯಳು ಏನ್ ಮಾಡಿದ್ದಾರೆ, ಯೇಸು ಸ್ವಾಮಿಯ ಒಂದು ಸಮಾಧಿಯ ಬಳಿ ಅವರು ಹೋಗಿ ನೋಡಿದ್ದಾರೆ. ಸಬ್ಬತ್ ದಿನದ ಮುಂಚಾನೆ ವೇಳೆಯಲ್ಲಿ, ಇನ್ನ ಬೆಳಿಗ್ಗೆ ಆಗುವಂತ ಒಂದು ಸಮಯದಲ್ಲಿ ಅವ್ರು ಯೇಸು ಸ್ವಾಮಿಯ ಒಂದು ಸಮಾಧಿಯ ಬಳಿ ಹೋಗುವಾಗ ನೋಡುವಾಗ ಅದು ಬಾಗಿಲು ತೆರೆದಿತ್ತಂತೆ, ಕಲ್ಲು ಉರುಳಿಸಲ್ಪಟ್ಟಿತ್ತು. ಆದ್ರೆ ಒಳಗಡೆ ಹೋಗಿ ಬೊಗ್ಗಿ ನೋಡುವಾಗ ಅಲ್ಲಿ ಏನಿಲ್ಲ ಅಂತ, ಯೇಸು ಸ್ವಾಮಿಯ ದೇಹ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಯ್ತು, ಅವ್ರಿಗೆ ಭಯ ಆಯ್ತು, ಎಲ್ಲೋಯ್ತು ಅಂತ ಹೇಳಿ. ಅಲ್ಲಿ ಅಕಸ್ಮಾತ್ ಆಗಿ ಇಬ್ರು ಪುರುಷರು ಬಂದು ಕೂತ್ಕೊಂಡ್ರಂತೆ. ಅವ್ರು ಹೇಳ್ತಾ ಇದಾರೆ, ನೀವು ಯಾರನ್ನ ಹುಡುಕ್ತಾ ಇದ್ದೀರಾ? ಬದುಕಿರುವವರನ್ನ ಸತ್ತವರಲ್ಲಿ ಏಕೆ ಹುಡುಕ್ತಾ ಇದ್ದೀರಾ? ಆತನು ಇಲ್ಲಿ ಇಲ್ಲ. ಹಾಲೆಲೂಯ. ಏನಂತೆ, ಯೇಸು ಸ್ವಾಮಿ ಅಲ್ಲಿಲ್ಲ, ಅವರು ಎದ್ದಿದ್ದಾರೆ ಎಂಬುದಾಗಿ. ಹಾಲೆಲೂಯ. This was the message from the angel. It is a good news that Lord is risen. Hallelujah. He is risen. ಅವರು ಎದ್ದಿದ್ದಾರೆ ಅಂತಂದ್ರೆ it was like something wow. Hallelujah. ಇಷ್ಟು ದಿನ, ಇಷ್ಟು ಸಮಯ ಕಾಲ ಯೇಸು ಸ್ವಾಮಿ ಜೊತೆಗೆ ಸೇವೆ ಮಾಡಿದ್ರೆ, 3 ವರ್ಷಗಳ ಕಾಲ ಸೇವೆ ಮಾಡಿದಾಗ ಅವ್ರನ್ನ ಕ್ರೂಸಿಫಿಕೇಶನ್ ಮಾಡಿಬಿಟ್ರು. ಆದ್ರೂ ಕೂಡ ಯೇಸು ಸ್ವಾಮಿಯ ಮೇಲೆ ಇರುವಂತ ಕಂಪ್ಯಾಷನ್, ಯೇಸು ಸ್ವಾಮಿಯ ಮೇಲೆ ಇರುವಂತ ಆ ಒಂದು ಲವ್, ಅವ್ರು ಮತ್ತೆ ಬರ್ತಾ ಇದಾರೆ ಸಮಾಧಿ ಹತ್ರ. ಆ ಒಂದು ನರಳಾಟ ಗೋಳಾಟದಲ್ಲಿ, ಆ ಒಂದು ವ್ಯಥೆಯಲ್ಲಿ, ಆ ಒಂದು ಬೇಜಾರಲ್ಲಿ ಬರ್ತಾ ಇದಾರೆ. ಯಾಕೆ ಬರ್ತಾ ಇದಾರೆ? ಆ ದೇಹವನ್ನೇ ನೋಡ್ಲಿಕ್ಕೆ ಬರ್ತಾ ಇದಾರೆ. ಅಲ್ಲಿ ಸುಗಂಧ ದ್ರವ್ಯಗಳನ್ನ ಹಾಕ್ಲಿಕ್ಕೆ ಬರ್ತಾ ಇದಾರೆ. ಮುಂಜಾನೆ ವೇಳೆಯಲ್ಲಿ ಬರುವಾಗ ನೋಡ್ತಾ ಇದಾರೆ ಅಲ್ಲಿ ದೇಹ ಇಲ್ಲ. ಅವ್ರ ಒಳಗಡೆ ಬೇಜಾರಾಗ್ತದೆ. ಇಮಿಡಿಯೇಟ್ ಆಗಿ ದೇವದೂತ ಬಂದು ಹೇಳ್ತಾ ಇದಾರೆ, ಇಲ್ಲಿಲ್ಲ. ಹಾಲೆಲೂಯ.
ಬದುಕಿದಾರ ಅವರು, ಸತ್ತವ್ರ ಒಳಗಡೆ ಯಾಕೆ ಹುಡುಕ್ತಾ ಇದ್ದೀರಾ? ಸಮಾಧಿ ಒಳಗಡೆ ಯಾಕೆ ಹುಡುಕ್ತಾ ಇದ್ದಾರೆ? ಹೊರಗಡೆ ಹೋಗಿ ಈಸ್ ರೀಸನ್, ಅವರು ಎದ್ದಿದ್ದಾರೆ ಎಂಬುದಾಗಿ ಮೆಸೇಜ್ ಹೇಳ್ತಾ ಇದ್ರಂತೆ. ಹಾಲೆಲೂಯಾ. ನಮ್ಮ ಒಂದು ಜೀವಿತದ ಒಂದು ನಿರೀಕ್ಷೆಗಳಲ್ಲಿ, ಪ್ರತಿ ಒಂದೊಂದು ವಿಚಾರಗಳಲ್ಲಿ ನಾವು ಅನೇಕ ಒಂದು ನಿರೀಕ್ಷೆಗಳಿಟ್ಟಿರ್ತೇವೆ. ನಾವು ಅನ್ಕೊಳ್ತೇವೆ ನಮ್ಗೆ ಆಗೋದಿಲ್ಲ 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 ಆಗೋದಿಲ್ಲ, ಅನೇಕ ಒಂದು ವಿಚಾರಗಳಲ್ಲಿ ಒಂದು ವಿಚಾರಗಳು ನಡೆಯೋದಿಲ್ಲ 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 ಅಂತ ಹೇಳ್ತೇವೆ. ಆದ್ರೆ ಈ ದಿನ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ದೇವರನ್ನ ನಂಬುವುದಾದ್ರೆ ನಿನ್ನ ಜೀವಿತದಲ್ಲಿ ಸತ್ತು ಹೋಗಿರುವಂತ ವಿಚಾರಗಳು ಮತ್ತೆ ಜೀವಿತವಾಗ್ತದೆ. ಅದೇ ಪುನರುತ್ಥಾನದ ಶಕ್ತಿಯಲ್ಲಿ ಇರುವಂತ ಅಡಕವಾಗಿರುವಂತ ಒಂದು ಸಂದೇಶ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅನೇಕ ಒಂದು ವಿಚಾರಗಳಲ್ಲಿ ಅನೇಕ ಜನರು ಒಂದು ಡಾಕ್ಟರ್ ರಿಪೋರ್ಟ್ಸ್ ನ ನೋಡ್ತಾರೆ, ಅನೇಕ ಜನರು ಒಂದು ಒಳ್ಳೆ ಒಂದು ಎಲ್ಲವರ ಒಂದು ಏನಂತ ಹೇಳ್ಬೋದು, ಒಂದು ಇನ್ಸೈಟ್ಸ್ ನ ಕೇಳ್ಕೊಳ್ತಾರೆ, ಒಂದು ರಿಪೋರ್ಟ್ಸ್ ನ ಕೇಳ್ಕೊಳ್ತಾರೆ, ಬೇರೆ ಬೇರೆಯವರಿಂದ ಒಪಿನಿಯನ್ಸ್ ನ ತಗೊಳ್ತಾರೆ, ಎಲ್ಲ ತಗೊಳ್ತಾರೆ. ನೀವೇನ್ ಹೇಳ್ತೀರಾ ನೀವೇನ್ ಹೇಳ್ತೀರಾ ನೀವೇನ್ ಹೇಳ್ತೀರಾ, ಎಲ್ಲರೂ ಫಾಲ್ಸ್ 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 ಹೇಳುವಾಗ ಅವ್ರು ಒಳಗಡೆ ಕುಂದಿ ಹೋಗ್ತಾರೆ. ಆದ್ರೆ ಬೈಬಲ್ ಏನ್ ಹೇಳುತ್ತೆ ಅಂತಂದ್ರೆ, ಈವನ್ ಎನಿಥಿಂಗ್ ಇಸ್ ಡೆಡ್ ದಟ್ ಕ್ಯಾನ್ ಕಮ್ ಬ್ಯಾಕ್ ಟು ಲೈಫ್ only through Jesus Christ ಎಂಬುದಾಗಿ. ಹಾಲೆಲೂಯಾ. We have hope in Christ. ಹಾಲೆಲೂಯಾ. ಕ್ರಿಸ್ತನಲ್ಲಿ ನಿರೀಕ್ಷೆ ಇದೆ. ಆ ನಿರೀಕ್ಷೆ ನಿತ್ಯ ಜೀವವನ್ನು ಕೊಡುವಂತದ್ದಾಗಿದೆ. ಈ ಲೋಕದಲ್ಲಿ ಈ ಮಾನವನಿಗೆ ಬೇಕಾಗಿರುವಂತದ್ದು ಒಂದೇ ಒಂದು ಅಂತೆ, ಅದು ಏನಂತಂದ್ರೆ ನಿತ್ಯ ಜೀವ ಎಂಬುದಾಗಿ, ರಕ್ಷಣೆ ಬೇಕೆಂಬುದಾಗಿ. ಹಾಲೆಲೂಯಾ. ಈ ಲೋಕದಲ್ಲಿ ನೀವೇನೇ ಕಳ್ಕೊಂಡ್ರೆ ಆದ್ರೆ ಆತ್ಮನ ಮಾತ್ರ ನಷ್ಟಪಡಿಸಿಕೊಳ್ಬೇಡ್ರಿ. ಹಾಗಾಗಿ ಆತ್ಮನನ್ನ ಸಂಪಾದಿಸಿಕೊಳ್ಳುವುದಕ್ಕಾಗ್ಲಿ, ಆತ್ಮನನ್ನ ಕಾಪಾಡಿಕೊಳ್ಳುವುದಕ್ಕಾಗ್ಲಿ ಯಾರ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ, ಆದ್ರೆ ದೇವರ ಕೈಯಿಂದ ಸಾಧ್ಯ. ಅದಕ್ಕೆ ದೇವರು ಮಾನವನ ರೂಪನಾಗಿ ತಾಳಿ ಬಂದೆ ಆತನು ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ಮತ್ತೆ ಪುನರುತ್ಥಾನದಿಂದ ಶಕ್ತಿಯಿಂದ ಎದ್ದು ಬಂದು ಆತನ ಹೇಳ್ತಾ ಇದ್ದಾನೆ, ನಾನೇ ಜೀವವು, ನಾನೇ ಪುನರುತ್ಥಾನವು, ನಾನಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಈ ದಿನ ಇವ್ರು ಏನ್ ಮಾಡ್ತಿದ್ರೆ, ಯೇಸು ಸ್ವಾಮಿಯ ದೇಹವನ್ನು ಹುಡುಕಕ್ಕೆ ಬಂದವರಿಗೆ ಒಂದು ಸಂದೇಶ, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಆತನು ಎದ್ದಿದ್ದಾನೆ ಅಂತ ಒಂದೇ ಒಂದು ಆ ಒಂದು ಮಾತು ಇಡೀ ಒಂದು ಜಗತ್ತಿನ ಒಂದು ಇತಿಹಾಸವನ್ನ ಬದಲಾಯಿಸಿ ಬಿಟ್ಟಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅವ್ರಿಗೆ ಏನಂತ ಹೇಳ್ಬೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಸಿಪಾಯಿಗಳು ಯೇಸು ಸ್ವಾಮಿಯ ಒಂದು ಒಂದು ಸಮಾಧಿಯನ್ನ ಕಾಯುತ್ತಿರುವಾಗ ಪರಲೋಕದಿಂದ ದೇವದೂತನು ಇಳಿದು ಬಂದುವಾಗ ಆ ದೇವದೂತನನ್ನ ನೋಡಿದಂತ ಸಿಪಾಯಿಗಳು ಹಾಗೆ ವಿಸ್ಮಿತರಾಗಿ ಭಯಗೊಂಡು ಹಾಗೆ ನಿಂತು ಬಿಟ್ರಂತೆ. ಆಗ ಏನ್ ಮಾಡದಂತೆ, ಪರಲೋಕದಿಂದ ಬಂದಂತ ದೇವದೂತ ಆ ಕಲ್ಲನ್ನು ಉರುಳಿಸಿಬಿಟ್ರು. ಉರುಳಿಸುವಾಗ ಏನಾಯ್ತಂತೆ, ಆ ಕಲ್ಲನ್ನ ಉರುಳಿಸಿ ಅದ್ರ ಮೇಲೆ ಕೂತ್ಕೊಂಡ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಆ ಸಿಪಾಯಿಗಳು ಏನ್ ಮಾಡಿದ್ರಂತೆ, ಎಲ್ಲವನ್ನ ಹೇಳುವಾಗ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅಲ್ಲಿ ಮೆಸೇಜ್ ಅನ್ನ ಚೇಂಜ್ ಮಾಡಿಬಿಟ್ರು. ಯೇಸು ಸ್ವಾಮಿ ಒಂದು ಏನಂತೆ, ದೇಹವನ್ನ ಎತ್ಕೊಂಡು ಹೋಗ್ಬಿಟ್ರು ಅವ್ರ ಶಿಷ್ಯಂದ್ರು ಅಂತ ಹೇಳ್ಬಿಟ್ಟು ಆ ವಿಚಾರವನ್ನ ಸುಳ್ಳು ಮಾಡಿರುವಾಗ ಅನೇಕ ಯಹೂದ್ಯರು ಇನ್ನವರೆಗೂ ನಂಬಿಕೆಯಲ್ಲಿದ್ದಾರೆ ಅದು ಆ ಪುನರುತ್ಥಾನ ಹೊಂದಿಲ್ಲ ಯೇಸು ಸ್ವಾಮಿ ಅಂತ ಹೇಳಿ. ಆದ್ರೆ ನಿಜವಾಗೂ ಇರುವಂತ ಮೆಸೇಜ್ ಏನಂತಂದ್ರೆ, ಆತನ ಪುನರುತ್ಥಾನವನ್ನು ಹೊಂದಿದನು ಮತ್ತು ಅದು ಅನೇಕ ಜನರಿಗೆ 40 ದಿನಗಳವರೆಗೂ ಆತನ ಕಾಣಿಸಿಕೊಂಡನು, ಅವರ ಜೊತೆಗೆ ಇದ್ದರು ಮತ್ತು 40 ದಿನ ಆದ ಮೇಲೆ ಅವರು ಪರಲೋಕಕ್ಕೆ ಏರಿ ಹೋದರು. ಅವಾಗ ಏರಿ ಹೋಗುವಾಗ ನಾವು ನೋಡಬಹುದು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ದೇವದೂತರು ಬಂದು ಹೇಳ್ತಾ ಇದ್ರು, ಏನು ನೀವು ಮೇಲೆ ನೋಡ್ತಾ ಇದ್ದೀರಾ, ಗಲಿಲಾಯದ ಯೇಸು ಹೇಗೆ ಮೇಲಕ್ಕೆ ಏರಿ ಹೋಗಿದ್ರು ಅದೇ ರೀತಿಯಲ್ಲಿ ಮತ್ತೆ ಬರ್ತಾರೆ ಎಂಬುದಾಗಿ ಹೇಳುವಾಗ ಆ ಒಂದು ಮಾತನ್ನ ನಾವು ನೆನ್ಪಿಟ್ಕೊಳ್ಬೇಕು. ಯೇಸು ಸ್ವಾಮಿ ಮತ್ತೆ ಬರ್ತಾರೆ ಎಂಬುದಾಗಿ. ಹಾಲೆಲೂಯಾ. ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೋ ಅವರು ಕರ್ತನಲ್ಲಿ ನಿದ್ರೆ ಹೋಗುವಾಗ ಪುನರುತ್ಥಾನ ಹೊಂದುತ್ತಾರೆ. ಯಾರ್ಯಾರು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೋ ಅವರ ದೇವರ ಒಟ್ಟಿಗೆ ಮೇಘರೂಢರಾಗಿ ಹೋಗ್ತಾರೆ ಎಂಬುದಾಗಿ ನಂಬಿಕೆಯಿಂದ ನಾವು ಹೇಳ್ಬೇಕಾಗಿದೆ. ಈ ದಿನ ನಾವು ಅರ್ಥ ಮಾಡ್ಕೊಂಡು ಪುನರುತ್ಥಾನದ ದಿನದಿಂದ ನಮಗೆ ಬರ್ತಾ ಇರುವಂತ ಮೆಸೇಜ್ ಏನು ಅಂತಂದ್ರೆ, ನನ್ನ ಜೀವಿತದ ಕ್ಷೇತ್ರಗಳಲ್ಲಿ ಯಾವ ಯಾವ ವಿಚಾರಗಳು ಸತ್ತು ಹೋಗಿದ್ಯೋ, ದೇವರ ಆತ್ಮನ ಒಂದು ಪವಿತ್ರ ಆತ್ಮನ ಶಕ್ತಿ, ಪುನರುತ್ಥಾನದ ಶಕ್ತಿ ನನ್ನ ಒಳಗಡೆ ಇರುವಾಗ ಈವನ್ ಐ ಕ್ಯಾನ್ ಏನಂತ ಹೇಳ್ಬೋದು, ಮೇಕ್ ಥಿಂಗ್ಸ್ ರಿಸರಕ್ಟ್ ಥ್ರೂ ದ ರಿಸರಕ್ಷನ್ ಪವರ್ ಇನ್ ವರ್ಕಿಂಗ್ ಇನ್ಸೈಡ್ ಮೀ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮಿಂದ ದೇವರು ಒಂದೇ ಒಂದು ನಿರೀಕ್ಷೆ ಮಾಡ್ತಾ ಇರೋದು ಏನು ಅಂತಂದ್ರೆ, ಯು ನೀಡ್ ಟು ಬಿಲೀವ್ ದ ರಿಸರಕ್ಷನ್, ಯು ನೀಡ್ ಟು ವೇಟ್ ಅಪಾನ್ ದ ಲಾರ್ಡ್. ನೀನ್ ದೇವರಿಗಾಗಿ ನೀನು ಕಾಯ್ಬೇಕು, ದೇವರದ ಪುನರುತ್ಥಾನದ ಶಕ್ತಿಯನ್ನ ನೀನು ನಂಬಬೇಕು ಎಂಬುದಾಗಿ ದೇವರು ಈ ದಿನ ನಮಗೆ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಅನೇಕ ಜನರಿಗೆ ಅವರು ಕಾಣಿಸಿಕೊಂಡ್ರಂತೆ, ಅನೇಕ ಜನರಿಗೆ ಅವರು ಸಾಕ್ಷಿಯಾಗಿ ತೋರಿಸಿಕೊಂಡ್ರಂತೆ. ಅವರ ದೇಹವನ್ನು, ಅವರ ಗಾಯಗಳನ್ನು ಅವರು ತೋರಿಸಿಕೊಂಡ್ರು. ಅವ್ರು ಹೇಳಿದ್ರು, ನಾನು ಪುನರುತ್ಥಾನ ಆಗಿದ್ದೇನೆ, ನಾನು ಸತ್ತು ಹೋಗಿದೆ, ಇವಾಗ ನಾನು ಯುಗ ಯುಗಾಂತರಗಳಲ್ಲಿ ನಾನು ಬದುಕುವಾತನಾಗಿದ್ದೇನೆ, ನಾನು ಜೀವಿಸುವಾತನಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ ದಿನ ನಮ್ಮ ಒಂದು ವಿಚಾರಗಳಲ್ಲಿ ನಾವು ಈ ಒಂದು ವಿಚಾರಗಳನ್ನ ನಾವು ಮರೆಯುವುದು ಬೇಡ. ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದೆ ಆತನನ್ನ ನಂಬುವಂತವರು ಪುನರುತ್ಥಾನ ಹೊಂದಬೇಕು ಎಂಬುದಾಗಿ. ನೋಡ್ರಿ, ಯೇಸು ಸ್ವಾಮಿ ಜೀವಿಸ ಮಾಡುವಂತ ಒಂದು ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ, ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು, ಫಸ್ಟ್ ಫ್ರೂಟ್ ಎಂಬುದಾಗಿ, ಮೊದಲು ಬಂದಿರುವಂತದ್ದು ದೇವರಿಗೆ ಎಂಬುದಾಗಿ. ಆ ರೀತಿಯಲ್ಲಿ ಮೊದಲು ಪುನರುತ್ಥಾನ ಹೊಂದಿರುವಂತದ್ದು ಯೇಸು ಸ್ವಾಮಿ ಅವ್ರ ದೇವರಿಗೆ ಸ್ವಂತ ಆಗಿಬಿಟ್ರು.
ಮತ್ತು ಯೇಸು ಸ್ವಾಮಿ ಮುಖಾಂತರವಾಗಿ ನಾವು ಕೂಡ ದೇವರಿಗೆ ಏನಾಗಿದ್ದೇವಂತೆ ಪ್ರಥಮ ಫಲವಾಗಿದ್ದೇವೆ, ನಾವು ಕೂಡ ದೇವರಿಗೆ ಏನಾಗಿದ್ದೇವಂತೆ ಒಂದು ಕಾಣಿಕೆಯಾಗಿದ್ದೇವೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಂತ ವಿಶೇಷತೆ ಏನು ಅಂತಂದ್ರೆ ಆತನು ಮರಣವನ್ನ ಜಯಿಸಿದ್ದಾನೆ, ಆತನು ಪಾಪವನ್ನ ಸೋಲಿಸಿ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅದಕ್ಕಾಗಿ ನಾವು ಕೇಳ್ಬೋದು, ಓ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ವಾಕ್ಯವನ್ನು ಓದ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನವನ್ನು ಓದ್ಕೊಳ್ಳೋಣ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನೋಡ್ರಿ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅನೇಕ ಜನರು ಈ ಲೋಕದಲ್ಲಿ ಹುಟ್ಟುವಾಗ ಏನಂತೆ ಅವರು ಮರಣವನ್ನು ಅನುಭವಿಸಲೇಬೇಕು. ಆದ್ರೆ ಯೇಸು ಸ್ವಾಮಿ ಏನಾಗಿ ಮಾಡ್ತಾ ಇದ್ದಾರಂತೆ, ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅದರ ಬಲವನ್ನು ಮುರಿತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಪರಲೋಕದಿಂದ ಬಂದಂತ ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಅವ್ರು ಮಾಡಬೇಕಾಗಿರುವಂತ ಒಂದು ಪ್ರಾಮುಖ್ಯವಾದಂತ ಕಾರ್ಯ ಏನು ಅಂತಂದ್ರೆ, ಹಿ ನೀಡ್ಸ್ ಟು ಸಪರೇಟ್ ಸಿನ್, ಹಿ ನೀಡ್ ಟು ಸಪರೇಟ್ ಡೆತ್, ಹಿ ನೀಡ್ಸ್ ಟು ಸಪರೇಟ್ ಏನಂತ ಹೇಳ್ಬೋದು ಹೇಡಸ್, ಪಾತಾಳವನ್ನ, ಮರಣವನ್ನ ಮತ್ತು ಪಾಪವನ್ನ ಮನುಷ್ಯನಿಂದ ತೆಗೆಯಬೇಕಾಗಿತ್ತು. ಅದಕ್ಕೆ ಈ ಲೋಕಕ್ಕೆ ಬಂದರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ನಾವು ಅವ್ರನ್ನ ನಂಬುವಾಗ ಏನಂತೆ, ಮರಣದ ಜಯ ನಮ್ಮ ಮೇಲೆ ಇಲ್ಲ, ಮರಣದ ವಿಷದ ಕೊಂಡಿ ನಮ್ಮ ಮೇಲೆ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರು ಅದ್ರ ಮುಖಾಂತರವಾಗಿ ನಮ್ಗೆ ಏನ್ ಮಾಡಿದಾರಂತೆ, ಜಯ ಕೊಟ್ಟಿದಾರಂತೆ. ಯೇಸು ಸ್ವಾಮಿ ಮುಖಾಂತರವಾಗಿ ದೇವರು ನಮ್ಗೆ ಜಯ ಕೊಟ್ಟಿದಾರಂತೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಂತ ವಿಚಾರ ಏನು ಅಂತಂದ್ರೆ, ನನ್ನ ಮೇಲೆ ಮರಣಕ್ಕೆ ಅಧಿಕಾರ ಇಲ್ಲ, ನಾನು ನಿತ್ಯ ಜೀವಕ್ಕೆ ಪಾತ್ರರಾಗಿದ್ದೇವೆ ಎಂಬುದಾಗಿ ಪ್ರತಿ ಒಬ್ಬರು ಯೇಸು ಸ್ವಾಮಿಯನ್ನ ನಂಬುವಾಗ ಮರಣಕ್ಕೆ ಅವರಿಗೆ ಪಾತ್ರರಲ್ಲ, ಅವರು ನಿತ್ಯ ಜೀವಕ್ಕೆ ಪಾತ್ರರು ಎಂಬುದಾಗಿ. ನೋಡ್ರಿ, ಬೈಬಲ್ ನಲ್ಲಿ ಹೇಳುವ ಪ್ರಕಾರ 2 ಸಾವುಗಳು ಬರ್ತದಂತೆ. 2 ಸಾವು ಏನು ಅಂತಂದ್ರೆ, ಒಂದು ನ್ಯಾಚುರಲ್ ಡೆತ್, ಸಾಮಾನ್ಯವಾಗಿ ಸತ್ತು ಹೋಗ್ತಾರೆ. ಆದ್ರೆ ಇನ್ನೂ ಒಂದು ಬಂದ್ಬಿಟ್ಟು ಎಟರ್ನಲ್ ಡೆತ್, ಅದು ನಿತ್ಯ ನರಕದಲ್ಲಿ ಉರಿಯುವಂತ ಬೆಂಕಿಯಲ್ಲಿ ಹಾಕುವಾಗ ನಿತ್ಯ ಒಂದು ನಾಶವಾಗುವಂಥದ್ದು. ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಏನ್ ಮಾಡಿದಾರಂತೆ, ಎಟರ್ನಲ್ ಡೆತ್ ಇಂದ ತಪ್ಪಿಸಿದ್ದಾರೆ. ನ್ಯಾಚುರಲ್ ಆಗಿ ಎಲ್ಲರೂ ಸಾಯಬಹುದು, ಆದ್ರೆ ಆ ಸಾವಿನಿಂದ ಪುನರುತ್ಥಾನ ಶಕ್ತಿ ನಮ್ಮ ಒಳಗಡೆ ಇರುವಾಗ ನಾವು ಮತ್ತೆ ಎದೊಳ್ತೇವೆ ಎಂಬುವಂತ ನಿರೀಕ್ಷೆ ನಮ್ಗೆ ಇದೆ. ಆದ್ರೆ ಯಾರ್ಯಾರು ಪುನರುತ್ಥಾನ ಶಕ್ತಿಯನ್ನ ನಂಬಲಿಲ್ಲ, ಯಾರ್ಯಾರು ಯೇಸು ಸ್ವಾಮಿಯನ್ನ ನಂಬಲಿಲ್ಲ, ಪುನರುತ್ಥಾನ ಶಕ್ತಿಯನ್ನ ಹೊಂದಿಕೊಳ್ಳಿಲ್ಲ, ಆ ಪವಿತ್ರ ಆತ್ಮನನ್ನ ಹೊಂದಿಕೊಳ್ಳಿಲ್ಲ, ಅವರು ಮತ್ತೆ ಎದುಳುವುದಿಲ್ಲ, ಅವರು ನಿತ್ಯ ನಾಶನದಲ್ಲಿ, ನಿತ್ಯ ನರಕದಲ್ಲಿ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ದೇವರ ವಾಕ್ಯ ನಮ್ಗೆ ಉತ್ಸಾಹ ಪಡುವುದು ಏನು ಅಂತಂದ್ರೆ, ದೇವರು ನನ್ನನ್ನು ನಾಶವಾಗ್ಲಿಕ್ಕೆ ಬಿಡ್ಲಿಲ್ಲ, ಆತನ ಪುನರುತ್ಥಾನ ಹೊಂದಿದ್ದಾನೆ ಅಂತಂದ್ರೆ, ಎಸ್, ನಾನು ಕೂಡ ಪುನರುತ್ಥಾನ ಹೊಂದಿದ್ದೇನೆ. ಯೇಸು ಸ್ವಾಮಿ ಪುನರುತ್ಥಾನದ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಆ ಮಾರ್ಗದಲ್ಲಿ ನಾನು ಹೋಗ್ಬಹುದು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕದಲ್ಲಿ ಅನೇಕ ಜನರನ್ನ ಆತನ ಕರೆಯುವಾಗ ಆತನ ಹೇಳಿಲ್ಲ, ಈ ಲೋಕದಲ್ಲಿ ಏನಂತ ಹೇಳ್ಬಿಟ್ಟು, ಯಾವುದೋ ಒಂದು ನಂಬಿಕೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ದೇವರು ಯಾರನ್ನ ಕೂಡ ಬಿಡ್ಲಿಲ್ಲ. ಒಂದು ನಂಬಿಕೆಯಾಗಿ, ಒಂದು ನಿರೀಕ್ಷೆಯಾಗಿ, ಒಂದು ಮಾರ್ಗ ತೋರಿಸಲಿಕ್ಕೆ, ಒಂದು ಸತ್ಯ ತೋರಿಸಲಿಕ್ಕೆ ದೇವರು ಬಂದಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನಮ್ಗಿರುವಂತಹ ಒಂದು ಮಾರ್ಗ, ಇರುವಂತಹ ಸತ್ಯ, ಅದು ಯೇಸು ಸ್ವಾಮಿ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನೋಡ್ರಿ, ಈ ದಿನ ಪುನರುತ್ಥಾನದ ಒಂದು ದಿನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಎದ್ದಿದ್ದಾರೆ, ಆತನು ಎದ್ದಿದ್ದಾರೆ ಎಂಬುದಾಗಿ. ನೋಡ್ರಿ, ಆತನು ಎದ್ದಿರುವಾಗ ಅನೇಕ ಒಂದು ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಎಲ್ಲಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆತನು ಸಾವಿನಿಂದ ಎದ್ದಿರುವಾಗ ಆತನು ನಮಗಾಗಿ ನಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. ಆತನು ಪರಲೋಕದಲ್ಲಿ ತಂದೆಯ ಒಂದು ಬಲಪಾರ್ಶ್ವದಲ್ಲಿ ಆಸೀನರೂಢರಾಗಿದ್ದಾರೆ. ಹಿ ಟುಕ್ ದ ಮೋಸ್ಟ್ ಏನಂತ ಹೇಳ್ಬೋದು, ಹೈ ಪ್ಲೇಸ್ ಇನ್ ಹೆವೆನ್ ಅಂತ ಹೇಳ್ಬೋದು. ಹಿ ಸ್ಯಾಟ್ ಆನ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ಅಲ್ಲಿಂದ ದೇವರು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ದೇವರ ಬಳಿ, ಮತ್ತು ಆತನು ನಮಗೆ ಏನ್ ಮಾಡಿದಾರಂತೆ, ತನ್ನ ಆತ್ಮನನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಆ ಆತ್ಮನ ಮುಖಾಂತರವಾಗಿ ನಮ್ಮ ತಂದೆಯಾದ ದೇವರಿಗೆ ಏನ್ ಮಾಡ್ತೇವಂತೆ, ಅಪ್ಪ ತಂದೆ ಎಂಬುದಾಗಿ ನಾವು ಕೂಗ್ತೇವೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ನಾವು ಪುನರುತ್ಥಾನ ಶಕ್ತಿಯಲ್ಲಿ ಮೇಲೆ ನಾವು ನಂಬಿಕೆ ಇಡುವಾಗ, ಯೇಸು ಸ್ವಾಮಿಯಲ್ಲಿ ನಾವು ನಂಬಿಕೆ ಇಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪುನರುತ್ಥಾನದ ಶಕ್ತಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ. ನಮ್ಮ ಜೀವಿತದಲ್ಲಿ ಯಾವುದೇ ವಿಚಾರಗಳು ಇರ್ಬೋದು, ಅದು ನಿರೀಕ್ಷೆ ಇಲ್ಲದೆ ಅದು ಕೆಟ್ಟು ಹೋಗಿದ್ರೆ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಪುನರುತ್ಥಾನದ ಶಕ್ತಿ ಅದನ್ನ ಸರಿಪಡಿಸ್ತದೆ, ಅದನ್ನ ಬದಲಾಯಿಸ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ನಾವು ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ಯೇಸು ಸ್ವಾಮಿ ಮರಣವನ್ನ ಜಯಿಸಿರುವಾಗ
ನಾವು ಕೂಡ ಮರಣವನ್ನ ಜಯಿಸ್ತೇವೆ. ಮರಣಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ಮರಣ ನಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಪುನರುತ್ಥಾನದ ಒಂದು ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಯೇಸು ಸ್ವಾಮಿ ಪುನರುತ್ಥಾನದ ಒಂದು ಮುಖಾಂತರವಾಗಿ ನಮ್ಗೆ ತೋರಿಸ್ತಿರುವಂತ ಒಂದು ಮಾರ್ಗ ಏನು ಅಂತಂದ್ರೆ, ನಾನು ಜೀವಿಸ್ತಾ ಇದ್ದೇನೆ, ನೀವು ಕೂಡ ಜೀವಿಸಬೇಕು ಎಂಬುದಾಗಿ. ಅವರು ಬಂದು ಒಂದು ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಿದ್ದಾರೆ. ಅವರು ನಮ್ಮ ತರ ಮನುಷ್ಯರಾಗಿ ಬಂದು ನಮ್ಮ ತರ ಜೀವಿತ ಮಾಡಿ ಅವರು ಮರಣವನ್ನು ಅನುಭವಿಸಿದ ಮೇಲೆ ಅವರು ಸಾವನ್ನ ಗೆದ್ದಿ ಹೇಳ್ತಾ ಇದ್ದಾರೆ, ನಾನು ಏನ್ ಮಾಡ್ತೇನೆ, ನಾನು ಪುನರುತ್ಥಾನವಾಗಿದ್ದೇನೆ, ನಾನು ಜೀವವಾಗಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಅವ್ರು ಏನೋ ಮಾತನ್ನ ಹೇಳಿದ್ರು ಆ ರೀತಿಯಲ್ಲಿ ಅವರು ಜೀವಿಸಿದ್ರು, ಅವ್ರು ಏನ್ ಮಾತನ್ನ ಹೇಳಿದ್ರು ಆ ರೀತಿಯಲ್ಲಿ ಕಾರ್ಯಗಳು ನಡೀತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ಅವ್ರು ಏನನ್ನ ಹೇಳಿದಾರೋ ಅದು ಈ ಲೋಕದಲ್ಲಿ ನಡೆಯುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಲೋಕದಲ್ಲಿ ಎಲ್ಲಾ ವಿಚಾರಗಳು ಕೂಡ ಒಂದು ಕಡೆ ಇರುವುದಾದ್ರೆ ನಾವು ಯಾವ ವಿಚಾರವನ್ನು ಕೂಡ ನಾವು ಫೋಕಸ್ ಮಾಡಿ ನೋಡುವುದು ಬೇಡ, ಆದ್ರೆ ನಾವು ಒಂದೇ ಒಂದು ವಿಚಾರವನ್ನ ಮಾತ್ರ ನಾವು ಫೋಕಸ್ ಮಾಡಬೇಕು. ಅದು ಏನು ಅಂತಂದ್ರೆ ಪುನರುತ್ಥಾನ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಎಲ್ಲಾ ಲೋಕ ಒಂದು ಕಡೆ ಇದೆ, ಆದ್ರೆ ಪುನರುತ್ಥಾನ ಅಂತ ಹೇಳುವಾಗ ಇಟ್ಸ್ ಸ್ಪೆಷಲಿ ರಿಸರ್ವ್ಡ್ ಫಾರ್ ಕ್ರಿಶ್ಚಿಯನ್, ಫಾರ್ ಬಿಲಿವರ್ಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲಾ ಕಡೆ ಎಲ್ಲಾ ಒಂದು ವಿಚಾರಗಳಲ್ಲಿ ನಾವು ನೋಡುವಾಗ none said that resurrection will happen, only Christ declared that resurrection will take place ಎಂಬುದಾಗಿ. Hallelujah. Resurrection is the hope for all believers ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಾವು ರಿಸರಕ್ಷನ್ ನಾವು ಬಿಲೀವ್ ಮಾಡ್ತಾ ಇಲ್ಲ, ಯು ಆರ್ ನಾಟ್ ಬಿಲೀವಿಂಗ್ ಅಟ್ ಆಲ್ ಎನಿಥಿಂಗ್ ಎಂಬುದಾಗಿ. ನೀನ್ ಕ್ರಿಸ್ತನನ್ನ, ನೀನ್ ರಿಸರಕ್ಷನ್ ಅನ್ನ ನೀನ್ ನಂಬಲಿಲ್ಲ ಅಂದ್ರೆ ನಿನ್ ಜೀವಿತದಲ್ಲಿ ನೀನ್ ಏನೂ ನಂಬುತ್ತಾ ಇಲ್ಲ ಎಂಬುದಾಗಿ. ನೀನ್ ಕ್ರಾಸ್ ನ ಬಿಲೀವ್ ಮಾಡಬಹುದು, ಬಟ್ ವಿತೌಟ್ ರಿಸರಕ್ಷನ್ ದಟ್ ಇಸ್ ದ ಕ್ರಾಸ್, ದ ವರ್ಕ್ ಆಫ್ ದ ಕ್ರಾಸ್ ಇಸ್ ನಾಟ್ ಕಂಪ್ಲೀಟೆಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನಿನ್ನ ಫೇತ್ ಕಂಪ್ಲೀಟ್ ಆಗ್ಬೇಕಂದ್ರೆ ಪುಟ್ ಯುವರ್ ಫೇತ್ ಇನ್ ದ ರಿಸರಕ್ಷನ್ ಎಂಬುದಾಗಿ. ಹಾಲೆಲೂಯಾ. ಈ ಲೋಕದಲ್ಲಿ ಎಲ್ಲವನ್ನ ನಂಬಿಕೆಯಿಂದ ನೀನು ಸಂಪಾದನೆ ಮಾಡಿಕೊಂಡು, ನಂಬಿಕೆ ಮುಖಾಂತರ ಎಲ್ಲವನ್ನ ಇಟ್ಟುಕೊಂಡು, ಇಫ್ ಯು ಡೋಂಟ್ ಬಿಲೀವ್ ದ ವರ್ಕ್ ಆಫ್ ರಿಸರಕ್ಷನ್, ದೆನ್ ನಥಿಂಗ್ ಗೋಯಿಂಗ್ ಟು ವರ್ಕ್ ಇನ್ ಯುವರ್ ಲೈಫ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದೆ, ನೀನು ಪುನರುತ್ಥಾನ ಹೊಂದಬೇಕೆಂಬುದಾಗಿ. ಯೇಸು ಸ್ವಾಮಿ ಪುನರುತ್ಥಾನದ ಕಾರ್ಯ ಮಾಡಿ ತೋರಿಸಿದ್ದೆ. ಲುಕ್, ಐ ಹ್ಯಾವ್ ಏನಂತ ಹೇಳ್ಬೋದು, ವಿಕ್ಟ್ರಿ ಓವರ್ ಡೆತ್, ವಿಕ್ಟ್ರಿ ಓವರ್ ಸಿನ್, ವಿಕ್ಟ್ರಿ ಓವರ್ ಹೇಡಸ್ ಎಂಬುದಾಗಿ. ಎಲ್ಲಾದ್ರ ಮೇಲೆ ನಾನು ಜಯವನ್ನ ತೆಗೆದುಕೊಂಡಿದ್ದೇನೆ. ಐ ಹ್ಯಾವ್ ಪುಟ್ ಅಂಡ್ ಫಿನಿಶ್ ಟು ದ ಸಿನ್, ಐ ಹ್ಯಾವ್ ಪುಟ್ ಫಿನಿಶ್ ಟು ದ ಎಂಡ್ ಟು ದ ಡೆತ್ ಎಂಬುದಾಗಿ ಸ್ವಾಮಿ ಹೇಳುವಾಗ ಈ ದಿನ ನಮಗೆ ಪ್ರಾಮುಖ್ಯವಾಗಿ ಬೇಕಾಗಿರುವುದು ಬೇರೆ ಏನೂ ಅಲ್ಲ. ವಿ ಹ್ಯಾವ್ ಟು ಫೋಕಸ್ ಆನ್ ಹಿಮ್, ವಿ ಹ್ಯಾವ್ ಟು ಫೋಕಸ್ ಆನ್ ಜೀಸಸ್, ವಿ ಹ್ಯಾವ್ ಟು ಲುಕ್ ಟು ಹಿಮ್, see how he got resurrected. That's the same thing God is speaking to us, that your bodies will be resurrected ಎಂಬುದಾಗಿ. Hallelujah. The one day time will come. ಇವು ನಾವು ನೋಡುವಂತ ವಿಚಾರಗಳಲ್ಲಿ ನಾವು ಮತ್ತೆ ಪುನರುತ್ಥಾನ ಎದ್ದೇಳುವಾಗ ನಮಗೆ ಅನಿಸುವುದು ಒಂದೇ ಒಂದು ವಿಚಾರ, ನನ್ನ ಜೀವಿತ ಪೂರ್ತಿ ನನ್ನ ಜೀವನ ಮಾಡುವಾಗ ಒಂದೇ ಒಂದು ಥಿಂಗ್ ಮಾತ್ರ ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು, ಅಂಡ್ ಇಟ್ ಈಸ್ ರಿಸರಕ್ಷನ್. ಅದು ಪುನರುತ್ಥಾನವೇ ಪ್ರಾಮುಖ್ಯವಾಗಿರುತ್ತದೆ, ಬೇರೆ ಯಾವುದೂ ಅಲ್ಲ. ಈ ಲೋಕವನ್ನ ಸಂಪಾದನೆ ಮಾಡ್ಕೊಳ್ಬಹುದು, ನೀನ್ ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ನೀನ್ ಇರ್ಬೋದು, ನೀನ್ ಹೇಗೆ ಇರ್ಬೋದು, ಆದ್ರೆ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ಪುನರುತ್ಥಾನವನ್ನ ನೀನ್ ಬಿಲೀವ್ ಮಾಡೋದ್ರಿಂದ ಯುವರ್ ಡಾಕ್ಟ್ರಿನ್ ಈಸ್ ಕಂಪ್ಲೀಟ್ಲಿ ವೇಸ್ಟ್, ಅದು ಕಂಪ್ಲೀಟ್ ಆಗಿ ಕೆಳಗಡೆ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ದಿನ ನೀನ್ ಪುನರುತ್ಥಾನನ ನಂಬುವುದಾದ್ರೆ ಯು ಹ್ಯಾವ್ ಹೋಪ್ ಇನ್ ಕ್ರೈಸ್ಟ್. ಹಾಲೆಲೂಯಾ. ಈ ಲೋಕದಲ್ಲಿ ಎಲ್ಲಾ ಸಂಪಾದನೆ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುವಂಥದ್ದು. ಆದ್ರೆ ನೀನು ಏನನ್ನ ಸಂಪಾದನೆ ಮಾಡಿಲ್ಲ, ನಂಬಿಕೆ ಪುನರುತ್ಥಾನದಲ್ಲಿ ಇಟ್ಟಿದ್ಯಾ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿ ರಿಸರಕ್ಟೆಡ್ ಅಂಡ್ ಯು ವಿಲ್ ಬಿ ವಿತ್ ಹಿಮ್. ಹಾಲೆಲೂಯಾ. ನೀನ್ ಆತನೊಂದಿಗೆ ನೀನ್ ಇರ್ತೀಯ, ಪರಲೋಕದಲ್ಲಿ ನಿನ್ಗೆ ಪಾಲು ಸಿಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಒಂದು ಕ್ರೈಸ್ತರ ನಂಬಿಕೆ, ಕ್ರೈಸ್ತರ ವಿಶ್ವಾಸ ಅಂತಂದ್ರೆ ಪುನರುತ್ಥಾನ ಆಗಿದೆ. ಪುನರುತ್ಥಾನದ ಮುಖಾಂತರವಾಗಿ ನಾವು ಜೀವಿಸ್ತಾ ಇದ್ದೇವೆ. ಪುನರುತ್ಥಾನ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ, ನನ್ನ ಲೈಫ್ ನಲ್ಲಿ ಇದೆ. ಇನ್ ಎವ್ರಿ ಡೇ ಯು ನೀಡ್ ಟು ಹೋಪ್. ನಿನ್ನ ಒಂದು ನಿರೀಕ್ಷೆ ಪುನರುತ್ಥಾನದ ಶಕ್ತಿಯ ಮೇಲೆ ಇರಬೇಕಂತೆ. ಸತ್ತು ಹೋಗಿರುವಂತ ಸಂಗತಿಗಳನ್ನ ಮತ್ತೆ ಪುನಃ ಜೀವ ತರುವಂತ ಒಂದು ಶಕ್ತಿ, ಬಲ ಪುನರುತ್ಥಾನಕ್ಕೆ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯೇಸು ಸ್ವಾಮಿಯನ್ನ ಸತ್ತವರೊಳಗೆ ಎಬ್ಬಿಸಿದಂತ ಆತ್ಮನು ನಮ್ಮ ಒಳಗಡೆ ಕೂಡ ವಾಸ ಮಾಡುವಾಗ ಅವರು ಕೂಡ ನಮ್ಮನ್ನ ಎಬ್ಬಿಸ್ತಾರೆ, ಪವಿತ್ರಾತ್ಮನು ನಮ್ಮನ್ನ ಎಬ್ಬಿಸ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಪುನರುತ್ಥಾನದ ಶಕ್ತಿ ನನ್ನ ಒಳಗಡೆ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದು ನನ್ನ ಒಳಗಡೆ ಕಾರ್ಯ ಮಾಡುವಾಗ ಅದು ಅನೇಕ ಜನರಿಗೆ ಆಶೀರ್ವಾದವಾಗಿದೆ, ಅನೇಕ ಜನರಿಗೆ ಬಿಡುಗಡೆ ಮಾಡುವಂತದ್ದಾಗಿದೆ, ನನ್ನ ಜೀವಿತದಲ್ಲಿ ಕೂಡ ಬಿಡುಗಡೆ ಮಾಡುವಂತದ್ದಾಗಿದೆ. ಅದು ದೇವರ ಬಲವನ್ನ, ದೇವರ ಪ್ರಭಾವವನ್ನು ಪ್ರಚುರಪಡಿಸುವಂತದ್ದಾಗಿದೆ. ದ ಗ್ಲೋರಿ ಆಫ್ ಗಾಡ್ ನ ರಿಲೀಸ್ ಮಾಡುವಂತದ್ದಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಿಸರಕ್ಷನ್ ಅಂತಂದ್ರೆ ಇಟ್ ಈಸ್ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಪುನರುತ್ಥಾನ ಹೊಂದುವಾಗ, ಪುನರುತ್ಥಾನದ ಶಕ್ತಿ ಕಾರ್ಯ ಮಾಡುವಾಗ ದೇರ್ ಈಸ್ ಗ್ಲೋರಿ ಆಫ್ ಗಾಡ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಪುನರುತ್ಥಾನದ ಒಂದು ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದಿದ್ದಾರೆ, ಆತನು ಸತ್ತವರ ಜೊತೆ ಇಲ್ಲ. he is no more among the dead but he is living ಎಂಬುದಾಗಿ. Hallelujah. he is risen ಎಂಬುದಾಗಿ
ಏಂಜಲ್ಸ್ ಬಂದ್ಬಿಟ್ಟು ಹೇಳ್ತಾ ಇದಾರೆ ಈಸ್ ನೋ ಮೋರ್ ಹಿಯರ್ ಅಂತ. ಹಾಲೆಲೂಯ. ದೇವದೂತರು ಸಂದೇಶ ಕೊಡ್ಲಿಕ್ಕೆ ಬರ್ತಾ ಇದಾರೆ. ಹಾಲೆಲೂಯ. ಮನುಷ್ಯರು ಕೊಡುವುದಾದ್ರೆ ಮನುಷ್ಯ ಏನಂತೆ ನಂಬೋದಿಲ್ಲ, ಸುಳ್ಳು ಹೇಳ್ತಾ ಇದಾರೆ, ಆದ್ರೆ ದೇವದೂತ ಬಂದು ಹೇಳುವಾಗ ನೋ ಒನ್ ವಿಲ್ ಸೇ ಇಟ್ ಈಸ್ ಎ ಲೈ. They will shiver and they will bow down in the presence of angel. They will not speak a word, because the glorious presence of angel will make people to fall to the ground ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ದೇವದೂತರು ಬಂದು ಸಂದೇಶ ಕೊಡ್ತಾ ಇದ್ದಾರೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯ ಸಮಾಚಾರವನ್ನ ಎಷ್ಟು ಕೂಡ ಬಚ್ಚಿಕ್ಬೋದು, ಎಷ್ಟು ಕೂಡ ಏನ್ ಮಾಡ್ಬೋದು, ಅದನ್ನ ಹೈಡ್ ಮಾಡ್ಬೋದು, ಅದನ್ನ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸುಳ್ಳು ಅಂತ ರದ್ದು ಮಾಡಕ್ಕೆ ಟ್ರೈ ಮಾಡ್ಬೋದು. ನಥಿಂಗ್ ಕ್ಯಾನ್ ಸ್ಟ್ಯಾಂಡ್ against the power of God. Nothing can stand against the resurrection of Christ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. The whole world will witness one day. ಅದು ಏನು ಆಗಿತ್ತು ಎಂಬುದಾಗಿ, ಆ ಒಂದು ವಿಚಾರಗಳು ಏನು ನಡೆದಿತ್ತು ಎಂಬುದಾಗಿ ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಪುನರುತ್ಥಾನದ ಶಕ್ತಿ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ, yes, it is true. It is going to change my life. It is going to change my circumstances. It is going to give life to all the dead things in my life. ನನ್ನ ಜೀವಿತದಲ್ಲಿ ಆಗ್ತಾನೇ ಇಲ್ಲ, ಆಗೇ ಇಲ್ಲ ಅನ್ನುವಂಥ ಸಂಗತಿಗಳಿಗೆ ಪುನರುತ್ಥಾನದ ಶಕ್ತಿ ಜೀವ ಕೊಡ್ತದೆ. ಇದು ದೇವರಲ್ಲಿ ನಂಬಿಕೆ ಇಟ್ಟಿರುವಂತ, ವಿಶ್ವಾಸ ಇಟ್ಟಿರುವಂತ, ನಿರೀಕ್ಷೆ ಇಟ್ಟಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಮಾಡುವಂತ ಕಾರ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿಯ ಒಂದು ಸಮಾಚಾರವನ್ನ ಮುಷಾಕ್ಲಿಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅದಾಗ್ಲಿಲ್ಲ. ಈ ದಿನ ಕೂಡ ನಿಮ್ಮ ಒಳಗಡೆ ಇರುವಂತ ಒಂದು ಪುನರುತ್ಥಾನ ಶಕ್ತಿನ ತಡಿಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ. ನೀವು ಕೂತ್ಕೊಳ್ಳುವುದಾದ್ರೆ, ನೀವು ಪುನರುತ್ಥಾನದ ಶಕ್ತಿನ ನಂಬಿಕೆಯ ಮುಖಾಂತರವಾಗಿ ನೀವು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಮಾಡ್ಬೇಕಂತ ನಿಮ್ಮ ಒಳಗಡೆ ನಂಬಿಕೆ ಇರುವುದಾದ್ರೆ, ಯು ಆರ್ ಗೋಯಿಂಗ್ ಟು ಸಿ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ರಿಸರೆಕ್ಷನ್ ಡೇ ಅಲ್ಲಿ, ಈ ಒಂದು ಗುಡ್ ಡೇ ಅಲ್ಲಿ, ಈ ಒಂದು ಹ್ಯಾಪಿ ಡೇ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಓ ಲಾರ್ಡ್ ಹೌ ಗ್ಲೋರಿಯಸ್ ಈಸ್ ಯುವರ್ ರಿಸರೆಕ್ಟೆಡ್ ಲಾರ್ಡ್. ನೀನ್ ಎಷ್ಟು ಅದ್ಭುತವಾಗಿ ಪುನರುತ್ಥಾನವನ್ನ ಹೊಂದಿದೆ ದೇವ್ರೆ. ನನ್ನ ನಿರೀಕ್ಷೆಯನ್ನ ನೀನ್ ಬಿಡ್ಲಿಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟಿರೋದನ್ನ ನೀನ್ ಬಿಡ್ಲಿಲ್ಲ, ನೀನ್ ತೋರಿಸಿಕೊಟ್ಟೆ. ನೀನ್ ಪುನರುತ್ಥಾನ ಹೊಂದುವುದ ಮುಖಾಂತರವಾಗಿ ನೀನ್ ತಿಳಿಸಿಕೊಟ್ಟಿದ್ಯಾ ಇಡೀ ಲೋಕದ ಜನರಿಗೆ ನೀನ್ ಯಾರು ಎಂಬುದಾಗಿ. ಆತನು ಮಾನವನಾಗಿ ಹುಟ್ಟಿ ಬಂದ, ಮಾನವನಾಗಿ ಪ್ರಾಣ ಬಿಟ್ಟಾದ ಮೇಲೆ ಆತನು ದೇವನಾಗಿದ್ದಾನೆ ಎಂಬುದಾಗಿ ಪುನರುತ್ಥಾನದ ಮುಖಾಂತರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಡೀ ಲೋಕಕ್ಕೆ ಸಾಬೀತು ಮಾಡ್ತಾ ಇದ್ದಾರೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದಿದ್ದಾರೆ. ಆತನು ಏನಿಲ್ಲ, ಸತ್ತವರ ಸಂಗಡ ಇಲ್ಲ, ಆತನು ಬದುಕಿದ್ದಾನೆ, ಆತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ, ಆತನು ಮತ್ತೆ ತಿರುಗಿ ಬರ್ತಾನೆ. ಅವಾಗ ನಾನು ರಿಸರೆಕ್ಟ್ ಆಗ್ತೇನೆ, ಅವಾಗ ನಾನು ಕೂಡ ಆತನೊಟ್ಟಿಗೆ ಇರ್ತೇನೆ. ದಿಸ್ ಇಸ್ ದ ಪ್ರಾಮಿಸ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ದಿನ ಈ ಒಂದು ರಿಸರೆಕ್ಷನ್ ಡೇ ಅಲ್ಲಿ ನಮ್ಗೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಬಿಲೀವ್ ಇನ್ ದ ರಿಸರೆಕ್ಷನ್. ನಾನು ಪುನರುತ್ಥಾನನ ನಂಬ್ತೇನೆ. ಏಂಜಲ್ಸ್ ಹೇಳಿದ್ರು ಇಸ್ ನಾಟ್ ಹಿಯರ್, ಹಿಸ್ ರಿಸನ್ ಎಂಬುದಾಗಿ ಐ ಬಿಲೀವ್. ಹಾಲೆಲೂಯಾ, ಐ ಬಿಲೀವ್. ಅದೇ ದಿನ 3 ದಿನಗಳ ಕಾಲ ಅಲ್ಲಿ ಇರುವಂತ ಸಮಾಧಿ ಮುಚ್ಚಿರುವಾಗ ಜನರಿಗೆ ಆತಂಕವಾಗಿತ್ತು, ಏನಾಗ್ತದೋ ಎಂಬುದಾಗಿ. when Jesus was resurrected, ಆ ದಿನ ಅಲ್ಲಿರುವಂತ ಡಿಸೈಪಲ್ಸ್ ಎಲ್ಲ ಖುಷಿ ಏನಂತಂದ್ರೆ, ಅವರ್ ಹೀರೋ ಕೇಮ್ ಬ್ಯಾಕ್. ನಮ್ಮ ಒಂದು ಏನಂತ ಹೇಳ್ಬೋದು, ನಮ್ಮ ಲೀಡರ್ ವಾಪಸ್ ಬಂದಿದ್ದಾರೆ. ಇವಾಗ ಏನ್ ಮಾಡ್ತಾರೆ ನೋಡೋಣ. ಅವ್ರ ಒಳಗಡೆ ಒಂದು ಉತ್ಸಾಹ ಬಂತು. ಹಾಲೆಲೂಯಾ. ಈ ಒಂದು ದಿನ ನಮ್ಮ ಒಳಗಡೆ ಕೂಡ ಒಂದು ಉತ್ಸಾಹ ಏನು ಅಂತಂದ್ರೆ, ಅವರ್ ಹೀರೋ ಇಸ್ ಕಮಿಂಗ್ ಬ್ಯಾಕ್. ಮತ್ತೆ ರಿಟರ್ನ್ ಆಗ್ತಾರೆ. ಜೀಸಸ್ ಇಸ್ ಕಮಿಂಗ್ ಸೂನ್. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಅವ್ರು ಬರ್ತಾ ಇದ್ದಾರೆ, ಸಿದ್ಧಪಡಿಸ್ಕೊಳ್ಬೇಕು. ಎಲ್ಲವನ್ನ ಸಿದ್ಧಪಡಿಸಿ ಅವ್ರಿಗಾಗಿ ನಾವು ಕಾಯ್ಬೇಕಂತೆ. ಹಾಲೆಲೂಯಾ. ಆಗ ಕಾಯುವಾಗಲೇ ನಾವು ದೇವರ ಮಹಿಮೆಯನ್ನ ಕಾಣ್ತೇವೆ, ಅವ್ರನ್ನ ಮುಖಾಮುಖಿಯಾಗಿ ನಾವು ನೋಡ್ತೇವೆ, ಅವ್ರನ್ನ ನಾವು ಎದುರುಗೊಳ್ತೇವೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಈ ದಿನ ಪುನರುತ್ಥಾನದ ಒಂದು ದಿನದಲ್ಲಿ ನಮಗೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಬೇರೆ ಏನೂ ಅಲ್ಲ. ವಿ ನೀಡ್ ಟು ಬಿಲೀವ್ ಇನ್ ದ ಮೆಸೇಜ್ ಆಫ್ ರಿಸರೆಕ್ಷನ್. ವಿ ನೀಡ್ ಟು ಬಿಲೀವ್ ಇನ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯಾ. ನಾನು ನಂಬ್ತೇನೆ ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳಿಂದ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಕರ್ತನೆ ಸ್ವಾಮಿಯಪ್ಪ, 2000 ವರ್ಷಗಳ ಹಿಂದೆ ಸ್ವಾಮಿ ಕರ್ತನೆ ಅಪ್ಪ ದೇವರೇ ಕ್ರೂರವಾಗಿ ದೇವರ ಸ್ವಾಮಿಯಪ್ಪ ಶಿಲುಬೆ ಮೇಲೆ ದೇವರೇ ಅಪ್ಪ ನೀನ್ ಜಡಿಯಲ್ಪಟ್ಟು ದೇವರೇ ನಿನ್ನ ಪ್ರಾಣವನ್ನು ನಮಗಾಗಿ ಅಪ್ಪ ದೇವರೇ ಸುರಿಸಿ ಕರ್ತನೆ ಸ್ವಾಮಿಯಪ್ಪ ದೇವರೇ ಈ ದಿನ ಕರ್ತನೆ ಅಪ್ಪ ದೇವರೇ ಪುನರುತ್ಥಾನ ಶಕ್ತಿಯಿಂದ ದೇವರೇ ಅಪ್ಪ ಮತ್ತೆ ಜೀವಿತನಾಗಿ ಲೋಕಕ್ಕೆ ತಿಳಿಯಪಡಿಸಿದೆ ದೇವರೇ ಅಪ್ಪ. ನೀವೇ ಪುನರುತ್ಥಾನವಾಗಿದ್ದೀರಾ, ನೀವೇ ಜೀವವಾಗಿದ್ದೀರಾ ಎಂಬುದಾಗಿ ದೇವರೇ ಅಪ್ಪ ದೇವರ ಆ ಮೆಸೇಜ್ ನಾವು ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತೇವೆ. ನಿನ್ನ ಬರುವಿಕೆಗಾಗಿ ನಾವು ಕಾಯ್ತೇವೆ ಕರ್ತನಪ್ಪ ದೇವರೇ. ಯಾರು ಈ ಮೆಸೇಜ್ ನ ನೋಡಿದಾರೋ ಅವ್ರನ್ನ ಆಶೀರ್ವದಿಸಿ ಕರ್ತನಪ್ಪ. ಪುನರುತ್ಥಾನದಲ್ಲಿ ಇರುವಂತ ಶಕ್ತಿ ದೇವರೇ ಅವರ ಮೇಲೆ ಕಾರ್ಯ ಮಾಡ್ಲಿ, ಅದ್ರ ಮುಖಾಂತರವಾಗಿ ಅವ್ರ ಬಿಡುಗಡೆಯನ್ನು ಹೊಂದಿಕೊಳ್ಳಿ ಅಪ್ಪ. ನೀನ ಒಂದು ಪುನರುತ್ಥಾನದ ನಂಬಿಕೆ ಅವ್ರ ಒಳಗಡೆ ತುಂಬಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಇಲ್ಲಿವರೆಗೂ ನೀವು ಮಾತಾಡಿದಕ್ಕಾಗಿ ನಿಮ್ಗೆ ಸ್ತೋತ್ರ, ಘನತೆ ಮಹಿಮೆ ನಿಮ್ಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.